ಓಕೆ ಅಂತೇಳಿ ಕನ್ನಡ ಯೂನಿವರ್ಸಿಟಿ ಸರ್ ಹೇಳ್ತೀವಿ. ಹಾಂ ಹೇಳಿ ಸರ್ ಸ್ವಲ್ಪ ಜೋರಾಗಿ ಹೇಳಿ. ಹಾಂ ಹೇಳಿ ಸರ್. ನನ್ನ ಹೆಸರು ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅಂತೇಳಿ ಕನ್ನಡ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಂತಹ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ, ನಾಡಿನ ಎಲ್ಲ ವಿದ್ವಾಂಸರಿಗೆ, ಅದರಲ್ಲಿ ಮುಖ್ಯವಾಗಿ ಭೂಕ್ರಮ ನನ್ನ ಸಂದರ್ಶನ ಮಾಡಿದ್ದು ಅವರಿಗೆ ನನ್ನ ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತಾ ಇದ್ದೀನಿ. ಈ ಪ್ರಶಸ್ತಿಗಾಗಿ ನಾನು ಯಾವ ರೀತಿಯಾದಂಥ ಲಾಭಿಯನ್ನು ಮಾಡಿರಲಿಲ್ಲ. ಭಾಳ ಸಹಜವಾದಂಥ ರೀತಿಯಲ್ಲಿ, ಅನಿರೀಕ್ಷಿತವಾದಂಥ ರೀತಿಯಲ್ಲಿ ನನಗೆ ಈ ಪ್ರಶಸ್ತಿ ಬಂದಿರುವುದು. ಈ ಪ್ರಶಸ್ತಿ ನನ್ನ ಸಾಹಿತ್ಯದ ಹೊಣೆಗಾರಿಕೆಯನ್ನು, ಸಾಮಾಜಿಕ ಜವಾಬ್ದಾರಿಯನ್ನು, ಬರಹದ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸಾಹಿತ್ಯ ಅನೇಕ ರೀತಿಯಾದಂತಹ ಬಿಕ್ಕಟ್ಟುಗಳಿಗೆ ಉತ್ತರವಾಗಿ ನಮಗೆ ಇವತ್ತಿಗೂ ಕೂಡ ಇದೆ. ಇವತ್ತೆಲ್ಲ ಹಿರಿಯರು ಮಾತನಾಡಿದ್ದು ನಮಗೆ ಗೊತ್ತಿದೆ. ಬಿಕ್ಕಟ್ಟುಗಳ ಸಂದರ್ಭದಲ್ಲೆಲ್ಲ ನಾವು ಸಾಹಿತ್ಯವನ್ನು, ಸಾಹಿತಿಗಳನ್ನು ನೆನಪಿಸ್ಕೊಳ್ಬೇಕಾದಂಥ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಕಾಡೆಮಿ ತುಂಬ ಜವಾಬ್ದಾರಿಯಿಂದಲೇ ಈ ಪ್ರಶಸ್ತಿಗಳನ್ನು ಕೊಟ್ಟಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸಾಮಾಜಿಕವಾದಂತಹ ಜವಾಬ್ದಾರಿಗಳನ್ನು ಒಂದು ಮಾನದಂಡವಾಗಿ ಇಟ್ಕೊಂಡು, ಸಾಹಿತ್ಯದ ಮಾನದಂಡಗಳನ್ನು ಇಟ್ಕೊಂಡು ಈ ಪ್ರಶಸ್ತಿಯನ್ನು ಕೊಟ್ಟಿರೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಅದರ ಜೊತೆಗೆ ನನ್ನದೇ ಆದಂಥ ಹೊಣೆಗಾರಿಕೆಯನ್ನು ಈ ಪ್ರಶಸ್ತಿ ಹೆಚ್ಚಿಸಿದೆ ಅಂತೇಳಿ ನಾನು ಭಾವಿಸ್ತೀನಿ. ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದೆ ನಾನು ಕಳೆದ 2 ವರ್ಷಗಳ ಹಿಂದೆ. ಕನ್ನಡ ವಿಶ್ವವಿದ್ಯಾಲಯದ ತುಂಬ ಸಕ್ರಿಯ ಸಿಂಡಿಕೇಟ್ ಸದಸ್ಯರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ, ಶೋಷಿತ ವಿದ್ಯಾರ್ಥಿಗಳಿಗೆ ತುಂಬ ಕಾಯಕ ಕೂಲಿ ಮಾಡುವವರ ಮಕ್ಕಳು ಮತ್ತು ಕಡುಬಡತನದ ಮಕ್ಕಳು ಓದ್ತಾ ಇರ್ತಕ್ಕಂಥ ಯೂನಿವರ್ಸಿಟಿ ಅಂದರೆ ಕನ್ನಡ ವಿಶ್ವವಿದ್ಯಾಲಯ. ಅಂಥ ಮಕ್ಕಳಿಗೆ ನೈತಿಕ ಸ್ಥೈರ್ಯವನ್ನು ಕೊಟ್ಟು, ಧೈರ್ಯವನ್ನು ಕೊಟ್ಟು, ಎಲ್ಲ ರೀತಿಯನ್ನು ಸಹಕಾರ ಕೊಡುವಂತಹ ಮೇಸ್ಟ್ರುಗಳ ಇವತ್ತಿನ ಕಾಲಘಟ್ಟದಲ್ಲಿ ಕೊರತೆ ಇದೆ. ನಾನು ತುಂಬ ಇಷ್ಟಪಟ್ಟಂಥ ಮೇಸ್ಟ್ರಲ್ಲಿ ಸನ್ಮಾನ್ಯ ದಳವಾಯಿ ಒಬ್ಬರು ಸಹ. ಅವರಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದಿರೋದು, ಆ ಪ್ರಶಸ್ತಿಗೆ ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾವು ನೋಡಿದ್ದೀವಿ, ದೊಡ್ಡ ವಿದ್ವಾಂಸರು ನೋಡಿದ್ದೀವಿ, ಆದರೆ ವಿದ್ಯಾರ್ಥಿಗಳಿಗೆ ಸ್ಪಂದನೆ ಇದೆಯಲ್ಲ, ಅವರ ಹಸಿವು. ನಾನು ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೇನೆ. ಎಲ್ಲ ರೀತಿಯ ಮೇಸ್ಟ್ರುಗಳು ನೋಡಿದ್ದೇನೆ, ಅಂತಾರಾಷ್ಟ್ರೀಯ ದೊಡ್ಡ ಇವ್ರನ್ನ ನೋಡಿದ್ದೇನೆ. ಆದರೆ ಯಾವುದೇ ಕೆಲವರು ಅದೇ ಜಾತಿಯ ವಿದ್ಯಾರ್ಥಿಗಳಿಗೆ ಸ್ಪಂದಿಸುವಂಥದ್ದು ನೋಡಿದ್ದೇನೆ. ಆದರೆ ಇವರು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಅವ್ರ ಮನೆಗಳಲ್ಲಿ ಆಶ್ರಯ ಕೊಟ್ಟು, ಅವ್ರ ಕೈಯಿಂದ ಹಣ ಹಾಕಿ, ಅಗತ್ಯ ಬಿದ್ದರೆ ನಮ್ಮಂಥರದ್ದು ಸಹಾಯ ಮಾಡಿಸುವಂಥ ದೊಡ್ಡತನ ಸನ್ಮಾನ್ಯ ಅವರ ಸಾಹಿತ್ಯ ಇದಕ್ಕಿಂತ ಈ ಕನ್ನಡದ ಪರಿಚಾರಕತೆ ಇದೆಯಲ್ಲ, ಅದ್ರ ಬಗ್ಗೆ ನನಗೆ ಭಾರಿ ಗೌರವ. ಅವರಿಗೆ ಅವ್ರು ಸಿಕ್ಕಿರೋದಕ್ಕೆ ತುಂಬ ಸಂತೋಷ ಆಗಿದೆ. ನಾನು ಅಖಿಲ ಕರ್ನಾಟಕ ಮೌಲ್ಯ ಕನ್ನಡ ವೇದಿಕೆಯಿಂದ ಮತ್ತು ರಂಗಚಾರಕ ಟ್ರಸ್ಟಿಂದ ಇವತ್ತು ಅವರಿಗೆ ನಮ್ಮ ಇದಾಯಿತು ಹಾಜಿರ ಅವರ ಸಮಕ್ಷಮದಲ್ಲಿ ಅವರಿಗೆ ನಾವು ಸಿಕ್ಕಿರುವ ಸಂತೋಷಕ್ಕೆ ಅವರಿಗೆ ಅಭಿನಂದಿಸ್ತಾ ಇದ್ವಿ. ಅವರಿಗೆ ಮನದಾಳದ ಅಭಿನಂದನೆ. ನಮ್ಮ ಕನ್ನಡ ಸಾಹಿತ್ಯದ ಒಂದು ಪರಂಪರೆಯಲ್ಲಿ ಒಂದು ಗುರು ಪರಂಪರೆಯೂ ಇದೆ. ಅದರಲ್ಲಿ ಮೇಷ್ಟ್ರು ಅಂತ ಹೇಳಿ ಆ ಭಾವನಾತ್ಮಕ ಸಂಬಂಧ ಅನ್ನುವಂಥದ್ದು ಇರುವಂಥದ್ರಲ್ಲಿ ನಮ್ಮ ವೆಂಕಟಗಿರಿ ದಳವಾಯಿ ಸರ್ ಕೂಡ ಒಬ್ಬರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅವರು ಇವತ್ತು ಸಾಹಿತ್ಯ ಶ್ರೀ ಪ್ರಶಸ್ತಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು